ಗೀತಾ ನನಗೆ ಹೇಳಿಲ್ವಾ ಆಗಾಗ ಬರಬೇಡ ಅಂತ. ನಾನೇ ಬಂದು ನಿನ್ನ ಸಿಟಿಲಿ ಮೀಟ್ ಮಾಡ್ತೀನಿ. 2 ಡೇಸ್ ಆಯ್ತು, ಕಾಲ್ ಇಲ್ಲ ಮೆಸೇಜ್ ಇಲ್ಲ. ಬೇಕಿದ್ದಾಗ ಲಾಗಿನ್ ಮಾಡಿ ಲಾಗ್ಔಟ್ ಆಗಕ್ಕೆ ಏನು ಫೇಸ್ಬುಕ್ ಅನ್ಕೊಂಡಿದ್ದಲ್ಲವ್ನ? ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡಪ್ಪ, ಗೊತ್ತಾಯ್ತಾ? ಮಾತಾಡು. ಹಲೋ ಅಣ್ಣ. ಹೇಳೋ. ರಾಜ ಬಸ್ ಸ್ಟ್ಯಾಂಡ್ ಅಲ್ಲ ಅವನೇ. ನಾನು ಬರ್ತಾ ಇದ್ದೀನಿ, ಅಲ್ಲೇ ಇರು, ಒಂದೇ. ಈ ತರ ಎಲ್ಲ ಮಾಡಿದ್ರೆ ನಾನು ಮನೆಗೆ ಬಂದು ಸೆಟ್ಲ್ ಆಗ್ಬಿಡ್ತೀನಿ ಅಷ್ಟೇ. ಆಮೇಲೆ ಅರೆ ಲುಕ್ ಇಟ್ ಮೀ, ಏನು ಮಾತಾಡ್ತಾನೆ ಇಲ್ಲ. ನಿನ್ ಜೊತೆನೆ ಮಾತಾಡ್ತಿರೋದು, ಮಾತಾಡು. ಗೀತಾ ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ, ನೀವು ಹೊರಟ್ಬಿಡು. ಹುಷಾರು. ಹೆಲೋ. ಹಾ ಹೇಳಿ ಗೀತಾ. ಸ್ವಾತಿ, ನಾನು ರಾಜನೂರಿಂದ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಯಾಕೆ ರಾಜ ಏನಾದ್ರೂ ಅರ್ಧ ದಾರಿಲೇ ಬಿಟ್ಟೋಗ್ಬಿಟ್ನಾ? ಹಂಗಲ್ಲ ಕಣೆ, ನಿನ್ಗೆ ಅರ್ಥ ಆಗಲ್ಲ ಬಿಡು. ನೀನ್ ಬಂದು ಪಿಕ್ ಮಾಡು ಅಷ್ಟೇ. ಅಣ್ಣ ಎಲ್ಲ ಅವನು ಇಲ್ಲೇ ಇದ್ನಣ್ಣ. ಅವನು ಎಲ್ಲಿ? ಬಂದೇ ಬರ್ತಾನ, ಅವ್ನ ಗಾಡಿ ಇಲ್ಲೇ ಇದೆ. ಅಣ್ಣ ಟೀ. ಯಾವನೋ ಕೇಳಿತು ಟೀನಾ? ಸರ್, ನಿಮ್ ಮನೆಯವ್ರದ್ದು ಯಾರ್ದಾರು ನಂಬರ್ ಕೊಡ್ತೀರಾ? ಯಾಕೆ? ಇನ್ನೊಂದು 5 ನಿಮಿಷದಲ್ಲಿ ಎಲ್ಲ ಬಿದ್ದು ಒದ್ದಾಡ್ತಿರ್ತಿರಲ್ಲ, ಆಂಬುಲೆನ್ಸ್ ಅವ್ರು ಬಂದು ಎತ್ತಾಕೊಂಡು ಹೋಗ್ಬೇಕಲ್ಲ, ಅದಕ್ಕೆ. ನನ್ನ ಮಕ್ಕಳ, ನಿಮ್ ಬಿಲ್ಡಪ್ ಜಾಸ್ತಿ ಆಯ್ತು. ಈಗೇನಣ್ಣ ಟೀ ಬೇಕೋ ಬೇಡವೋ? ಥ್ಯಾಂಕ್ ಯು ಸರ್. ಇವನ್ಗೆ ನಮ್ ಟೀ ಬೇಡವಂತೆ, ನೀನ್ ಕೊಡೋ ಫುಲ್ ಮಿಲ್ಸ್ ಬೇಕಂತೆ. ಬಾ. ನಿಮಗೆಲ್ಲ ಐತೆ. ಏನ್ ಮುಖ ನೋಡ್ತಾ ಇದ್ಯಾ? ಹೋಗೋ. ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ನಿಂತ ಜಾಗದಲ್ಲೇ ಕೆಲಸ ಬಿಡ್ತಾ ಇದೀನಿ. ಸಾರಿ ಬಾಸ್. ಶೇರ್ ಆಟೋ ಇರೋ, ಬಂದೆ ಇರೋ. ನೀನು ಹೋಗೋ. ಕಮಿಟ್ಮೆಂಟ್ ಅನ್ಸುತ್ತೆ, ಸಾಲ ತಗೊಂಡಿರ್ಬೇಕು. ಏನು ಮಾಡೋಕ್ಕಾಗಲ್ಲ, ನಿನ್ನ ಹಣೆ ಬರ. ಬಾ ಹೋಗೋ. ನಾಲ್ಕು ಜನ ಒಟ್ಟಿಗೆ ಹೋಗಿ ಹೊಡಿರೋ. ಏನ್ರೋ ಮಾಡ್ತಾ ಇದ್ದೀರಾ? ಅವತ್ತು ಹೊಡೆದ ಏಟ್ಗೆ ಇವತ್ತಿನವರೆಗೂ ಪೇನ್ ಕಿಲ್ಲರ್ ತಗೊಂಡ್ ಮಲ್ಕೋತಾ ಇದೀವಿ. ಮತ್ತೆ ಹೊಡೆದ್ರೆ ಮಠ ಸೇರ್ಕೊಂಡ್ಬಿಡ್ತೀವಿ. ಬಿಟ್ಬಿಡೋಣ, ಇಲ್ಲೇ ಮಲ್ಕೊಂಡ್ಬಿಡ್ತೀವಿ. ಇಂಟೆಲಿಜೆಂಟ್ ಫೆಲೋ. ನನ್ನ ಮಕ್ಕಳ, ಎದ್ದು ಹೋಗಿ ಹೊಡಿರೋ. ಇಷ್ಟೊತ್ತಂಕ ಹ್ಯೂಮರ್ ಟಚ್, ಇನ್ಮೇಲೆ ಹ್ಯಾಮರ್ ಟಚ್. ರಾಜ ಅರ್ಧ ದಾರಿಯಲ್ಲಿ ಬಿಟ್ಬಿಟ್ಟು ಹೋದ ಅಂತ ಹೇಳಿದ್ಯಲ್ಲ, ಈಗ ವಾಟ್ಸಪ್ ಅಲ್ಲಿ ವಿಡಿಯೋ ಕಳ್ಸಿದೀನಿ, ನೋಡು. ನೋಡ್ತೀನಿ.
ಮನೇಲಿ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ ಸಿಟಿಗೆ ಹೋಗ್ಬೇಕು ಅಂದಲ್ಲ, ನಿನ್ನ ಎಲ್ಲಿ ಡ್ರಾಪ್ ಮಾಡಲಿ? ಸುಮ್ಮನೆ ಸುಳ್ಳು ಹೇಳಿದೆ. ಯಾಕೆ? ಮನೇಲಿದ್ರೆ ನಿನ್ ಜೊತೆ ಮಾತಾಡೋಕೆ ಆಗಲ್ಲ, ಅದಕ್ಕೆ ಸುಳ್ಳು ಹೇಳಿ ನಿನ್ ಜೊತೆ ಬಂದೆ. ಲೇ, ನಾನು ಕೋರ್ಟ್ಗೆ ಹೋಗ್ತಿದ್ದೀನಿ ಕಣೆ. ನಾನು ಬರ್ತೀನಿ ಏನು ಮಾಡೋಕ್ಕೆ? ನಿನ್ಗೆ ಸೆಕ್ಯೂರಿಟಿ ಆಗಿ. ಸೆಕ್ಯೂರಿಟಿನಾ? ಹೂನಮ್ಮ, ನನ್ನ ಹುಡುಗನಿಗೆ ವಿಲನ್ಸ್ ಕಾಟ ಜಾಸ್ತಿ. ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಿನ್ನನ್ನು ಯಾರಾದರೂ ಮುಟ್ಬೇಕು ಅಂದ್ರೆ ನನ್ನ ದಾಟಿನೇ ಮುಟ್ಬೇಕು. ಇಲ್ಲ ಇರ್ತೀಯಾ? ಹೋಗಿ ಬರ್ತೀನಿ. ಹಾಗಿತ್ತಾ? ಹಲೋ ರಾಜಾ, ಅವತ್ತು ಥಿಯೇಟರಲ್ಲಿ ಎಸ್ಪಿನ ಮರ್ಡರ್ ಮಾಡಕ್ ಬಂದಿದ್ನಲ್ಲ, ಅವನ್ನ ಫಾಲೋ ಮಾಡ್ತಾ ಇದ್ದೀನಿ. ಬೇಗ ಬಾ. ನೀವು ಹೋಗ್ತಾ ಇಲ್ಲ, ಬರ್ತಾ ಇದ್ದೀನಿ. ಆಟೋ, ನನ್ನ ಅಡ್ರೆಸ್ ಹೇಳ್ತಾ ಇದ್ದೀನಿ, ನೀನು ಬೇಗ ಬಾ. ಅವನ್ನ ಫಾಲೋ ಮಾಡ್ತೀನಿ, ನಾನು ಹಿಂದೆನೇ ಬರ್ತಾ ಇದ್ದೀನಿ. ಓಕೆ ಸರ್. ಸರ್, ಕಾನ್ಫರೆನ್ಸ್ ಕಾಲ್ಗೆ ಹಾಕ್ತೀನಿ. ನೀನು ಹೊರಡ. ಯಾಕೆ ನನ್ನ ಫಾಲೋ ಮಾಡ್ತಾ ಇದೀಯಾ? ಯಾರೇ ನೀನು? ರಾಜಾ, ಇವನೇ ಬರೋ, ಬಾ, ತಗದಿಲ್ಲ ಬಾ. ಬೇಡ ಎಸ್ ಪಿ, ತಪ್ಪು ಮಾಡ್ತಾ ಇದೆಯಾ? ದುಡ್ಡು ಬಿಸಾಕ್ರೆ ನಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಕಾಲ್ ಲೆಕ್ಕ ಜನ ಇದಾರೆ. ಇವತ್ತು ರಾತ್ರಿ ಅಷ್ಟಲ್ಲಿ ಆಚೆ ಬರ್ತೀನಿ. ನಾನು ಹಿಡ್ಬಿಟ್ರೆ ಎಲ್ಲ ಮುಗ್ದೋಯ್ತಾ? ಅಯ್ಯೋ ರೀ, ಹುಷಾರು. ಏನಿಲ್ಲ, ಎಡಗಾಲ ಎಡುವುದು ಅಷ್ಟೇ. ಅಪ್ಶಕನ ರೀ. ಇದಕ್ಕೆಲ್ಲ ಒಂದೆರಡು ನಿಮಿಷ ಕೂತಿದ್ ಹೋಗೋದು ಒಳ್ಳೇದಲ್ವಾ? ನೀವು ಇವಳ ಜೊತೆ ಸೇರ್ಕೊಂಡ್ಬಿಟ್ರಾ? ಚಿಕ್ಕಪ್ಪ, ಏನಾಯ್ತು? ಸಣ್ಣದಾಗಿ ಎಡುವುದೇ, ಅಷ್ಟಕ್ಕೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕಪ್ಪ, ನಿಮ್ಗೇನು ಅಭ್ಯಂತರ ಇಲ್ದಿದ್ರೆ ನಾನು ನಿಮ್ ಜೊತೆ ಫ್ಯಾಕ್ಟ್ರಿಗೆ ಬರ್ಬೋದಾ? ಫ್ಯಾಕ್ಟ್ರಿನೇ ನಿಂದು, ನೀನ್ ಬರೋದಕ್ಕೆ ನನ್ ಪರ್ಮಿಷನ್ ಕೇಳ್ಬೇಕಾ? ಯು ಆರ್ ಮೋಸ್ಟ್ ವೆಲ್ಕಮ್. ಅದು ಎಕ್ಸ್ಪೋರ್ಟ್ ಮಾಡೋಂಥ ಜಾಗ. ಅಲ್ಲಿಂದ ಏಯ್ ಯಾರಪ್ಪ ನೀನು? ಎದುಳು, ಏನೇ ಕಾಲ್ ಬೀಳ್ತಿದ್ಯಾ? ಎದುಳು, ಏನಾಯ್ತು?
ಮಿಸ್ ಆಗೋಯ್ತಣ್ಣ. ಹೆಂಗೋ ಮಿಸ್ ಆಯ್ತು? ಕಳ್ಸಿದ್ದು ಕಾಂಜಿ ಪಿಂಜಿ ಹುಡುಗರ್ನಲ್ಲ, ಬೇಟೆ ಆಡೋ ನರಹಂತಕರ್ನ. ಅವರಿಂದ ಹೆಂಗ್ ಮಿಸ್ ಆದ ಅವನು? ನನ್ ಚಿಕ್ಕಪ್ಪನ್ ಸಾಯ್ಸಕ್ ಕಳ್ಸಿರೋ ನಿನ್ ನಾಯಿಗಳನ್ನ ಪೊಲೀಸ್ನವ್ರು ಎಂಕ್ವೈರಿ ಮಾಡ್ತಿದಾರೆ. ಅವ್ರ ಬಾಯ್ ಬಿಟ್ರೆ ಮಗನ ನಿನ್ ಜೈಲಿಗೆ ಸೇರೋದಂತೂ ಗ್ಯಾರಂಟಿ. ಒಳ್ಳೆ ಅಪ್ಪನ್ ಹುಟ್ಟಿರೋ ನೀನೇ ಹಿಂಗಾಡ್ತಿದ್ರೆ ನಮ್ ತಾತ ಒಬ್ಬ ಬೇವರ್ಸಿ, ನಮ್ಮಪ್ಪ ಲೋಫರ್ ಅಂತವ್ರಿಗೆ ಹುಟ್ಟಿರೋ ನಾನು ಇನ್ ಎಂತ ಹರಾಮ್ ಕೋರಿರ್ಬೇಕು. ಇಂಡಿಯಾದಲ್ಲಿ ಯಾವುದೇ ಜೈಲಿಗೆ ಹಾಕಿದ್ರು ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು, ನಿನ್ನ ಫ್ಯಾಮಿಲಿ ಕೌಂಟ್ ಡೌನ್ ಶುರು. ತುಮಕೂರಿನಲ್ಲಿ ಮೆಡಿಕಲ್ ಸ್ಟೋರ್ ನಡೆಸ್ತಿರೋ ನಿಮ್ ಮಾವ, ಹುಬ್ಬಳ್ಳಿ ರಿಜಿಸ್ಟರ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರೋ ನಿಮ್ ಚಿಕ್ಕಪ್ಪ, ಮಂಗಳೂರಿನಲ್ಲಿರೋ ನಿಮ್ ಮತ್ತೆ ಮಗಳು ಸತ್ಕ ಉಡಾದೋಂಗ. ಯಾರೋ ಕೊಟ್ಟಿದ್ದ ಅಡ್ರೆಸ್ನ? ಯಾಕೋ? ಚನ್ನಪಟ್ಟಣದಲ್ಲಿರೋ ನನ್ ಸೋದರ ಮಾವ, ಮೈಸೂರ್ಲಿರೋ ನನ್ ದೊಡ್ಡತ್ತೆ, ಬಿಜಾಪುರ್ಲಿರೋ ನನ್ ಬಾಮೈದ, ಶಿವಮೊಗ್ಗದಲ್ಲಿರೋ ನನ್ ದೊಡ್ಡಪ್ಪ, ಚಿಕ್ಕಮಂಗ್ಳೂರಿರೋ ನನ್ ಚಿಕ್ಕ ಮಾವ. ಬರ್ಕ ಅಡ್ರೆಸ್ ತಾಕತ್ತಿದ್ರೆ ಒಪ್ಪನ್ ಮುಟ್ಟು. ನೀನ್ ಶುರು ಮಾಡಿದ್ರೆ ಗಲಾಟೆ, ನಾನ್ ಮಾಡಿದ್ರೆ ದಂಡಯಾತ್ರೆ. रतन किधर है? रतन, रतन ये वीडियो देख. क्या हुआ बेटा? मैं इसे नहीं छोड़ूंगा माँ, मैं इसे नहीं छोड़ूंगा, मैं उसकी जान ले लूंगा. रतन मिल गया. बेटा उसे मत छोड़ना बेटा. वो तो गया माँ. उसे मत छोड़ना. ಎಸ್ ಪಿಗಿರೋ ಒಂದೇ ಒಂದು ಸೆಂಟಿಮೆಂಟ್ ಅಂದ್ರೆ ಅವನ್ ಹೆಂಡತಿ. ರಾಬಿನ್ ಥಿಯೇಟರ್ನಲ್ಲಿ ನಾಳೆ ಮ್ಯಾಟ್ನಿಗೆ 2 ಟಿಕೆಟ್ ಬುಕ್ ಮಾಡಿದಾನೆ. ಅವನ್ನ ಅಲ್ಲೇ ಮುಗಿಸ್ಬಿಡ್ಬೇಕು. ಥಿಯೇಟರ್ ಅಲ್ಲ? ಹೌದು. ಬರ್ಲೆ 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 ಬರ್ಲೆ. ಕೊಡು ಇಲ್ಲಿ. ಹಾಯ್ ರಾಜ. ಹಾಯ್ ಗೀತಾ, ಏನ್ ವಿಷಯ? ತಗೊಂಡಿರೋ ದುಡ್ಡು ವಾಪಸ್ ಕೊಡ್ಬೇಕಿತ್ತು. ಅದೇ ಅರ್ಜೆಂಟ್ ಇಲ್ಲ, ಆಮೇಲೆ ಕೊಡು. ನಾನೀಗ ಫಿಲ್ಮ್ ಬಂದಿದ್ದೀನಿ. ಯಾವ ಫಿಲ್ಮ್? ದಂಗಲ್. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಕ್ಯಾನ್ ಐ ಜಾಯ್ನ್ ಯು? ಅದು ಆದ್ರೆ ಫಿಲ್ಮ್ ಶುರು ಆಗೋಗುತ್ತಲ್ಲ. ಪರವಾಗಿಲ್ಲ, ನೀನ್ ಒಳಗೋಗಿರೋ, ನಾನು ಅಲ್ಲಿಗೆ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರಿ. ಅದು ಇಲ್ಲೇ ನನ್ನ ಹತ್ರ 4 ಟಿಕೆಟ್ ಇದೆ. ಈ ಕಡೆ ಒಂದ್ ಸೀಟ್ ಖಾಲಿ ಇರುತ್ತೆ, ಆ ಕಡೆ ಒಂದ್ ಸೀಟ್ ಖಾಲಿ ಇರುತ್ತೆ. ನೀವಿಬ್ರು ದಂಗಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ. ಅದ್ ಸರಿ, ನೀವೆಲ್ಲಿ ಹೋಗ್ತೀರಾ? ನಾವು ಪಕ್ಕದ ಥಿಯೇಟರ್ಗೆ ಹೋಗ್ತೀವಿ. ಅಲ್ಲಿ ಅದು ಸಿನಿಮಾ ನಡೀತಾ ಇದೆ. ಅಂಧೇರಿ ರಾತ್ ಮೇ ತಿಯಾ ತೇರಿ ಹಾತ್ ಮೇ. ಅದು ಮರಾಠಿ ಲ್ಯಾಂಗ್ವೇಜ್ ಸಿನಿಮಾ. ನಮ್ಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಪಿಕ್ಚರ್ ಮುಗಿದ್ಮೇಲೆ ಏನೇನಾಯ್ತು ಅಂತ ಹೇಳ್ಬೇಕು. ಎಂಜಾಯ್. ಎಸ್ ಪಿ ಹೊರಟ. ಸರಿ, ನೀನು ಹೊರಡು. ಎಸ್ ಪಿ ಮನೆಯಿಂದ ಹೊರಟಂತೆ. ಹುಡುಗರನ್ನೆಲ್ಲ ಅಲರ್ಟ್ ಆಗಿರೋ ಕೇಳು. ಸರಿನಾ? ಇಬ್ರು ಹುಡುಗರನ್ನ ಆಟೋ ಸ್ಟ್ಯಾಂಡ್ ಹತ್ರ ಕಳಿಸು. ಇನ್ನಿಬ್ರು ಹುಡುಗರನ್ನ ಕಾರ್ ಪಾರ್ಕಿಂಗ್ ಹತ್ರ ಬರಕ್ಕೆ ಹೇಳು. ಯಾರು ಲೋಕಲ್ ಹುಡುಗರು ಅಲ್ಲ ತಾನೇ? ಕೊನೆ ತನಕ ನಾವು ಎಸ್ ಪಿ ನೆತ್ತಾ ಇದೀವಿ ಅಂತ ಯಾವುದೇ ಕಾರಣಕ್ಕೂ ಹುಡುಗರು ಗೊತ್ತಾಗಬಾರ್ದು. ಇವನ್ ವಿಷಯದಲ್ಲಿ ಯಾಮಾರ್ದೆ ನಮ್ಗಳ ತಲೆಗಳೇ ಉರುಳೋಗುತ್ತೆ. ಓಕೆನಾ? ಬಂದ ನಾನು ಹೇಳೋ ತನಕ ಹೋಲ್ಡ್ ಮಾಡು. ಸರಿ ಸರಿ. ಪಾರ್ಕಿಂಗ್ ಮಾಡ್ಲಿ ಇರೋ. ಎಲ್ಲಿದ್ಯಾ ನೀನು? ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ದೀನಿ. ಐ ಕಾಂಟ್ ಕಮ್ ಟು ದ ಸಿನಿಮಾ. ಯಾಕೆ? ದೇರ್ ಸಮಥಿಂಗ್ ರಿಯಲಿ ರಾಂಗ್. ಬೇಗ ಬಾ ನೀನು ಹೊರಗಡೆ. ಹುಡುಗರಿಗೆ ಟಾರ್ಗೆಟ್ ಎಸ್ ಪಿನೇ ಅಂತ ಹೇಳು. ಲೇಟ್ ಆಗೋಯ್ತಾ? साहब साहब मुझे माफ कर दो साहब, मुझे माफ कर दो साहब, मुझे माफ कर दो साहब, मुझे माफ कर दो साहब. ಬಿಡೋ 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 ಬಿಡೋ.
ಸ್ಕ್ಯಾನಿಂಗ್ ರಿಪೋರ್ಟ್ ಚೆಕ್ ಮಾಡಿದ್ದೀನಿ. Hello, sir. ಏನು ತೊಂದರೆ ಇಲ್ಲ. ಹೇಗಿದ್ದೀರಾ ಸರ್? ಯಾ ಐ ಆಮ್ ಫೈನ್. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೀವಿ ಸರ್. ನಿಮ್ಮ ಮೇಲೆ ಅಟ್ಯಾಕ್ ಮಾಡಿರೋರು ಯಾರು ಇಲ್ಲಿನವರಲ್ಲ, ಎಲ್ಲ ಔಟ್ಸೈಡರ್ಸ್. ಯು ಮೀನ್ ಕಾಂಟ್ರಾಕ್ಟ್ ಕಿಲ್ಲರ್ಸ್? ಎಸ್ ಸರ್. ನೋಡಿದೀಯಮ್ಮ ನಿನ್ ಗಂಡನ ಕೆಲಸ ಎಂತದ್ದು ಅಂತ? ಇಷ್ಟು ದಿನ ನಿನ್ ಬೆನ್ ಹಿಂದೆ ನಡೀತಾ ಇದ್ದಿದ್ದು ಇವತ್ತು ನಿನ್ ಕಣ್ ಮುಂದೆನೆ ನಡೆದೋಯ್ತು. ನಮ್ ಪ್ರಾಣ ಕಾಪಾಡಿದ ಪುಣ್ಯಾತ್ಮನ ನನ್ ಒಂದ್ಸಲ ನೋಡ್ಬೇಕು. ಹೌದು, ಎಲ್ಲ ಹುಡುಗ? ನಿಮ್ಮನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ ಅವನು ಸರ್. ಅದಾದ್ಮೇಲೆ ಎಲ್ಲೋದು ಅಂತ ಗೊತ್ತಾಗ್ಲಿಲ್ಲ. ಅವನ್ ತನ್ನ ಪ್ರಾಣನ ಒತ್ತೆ ಇಟ್ಟು ನಮ್ಮನ್ನ ಕಾಪಾಡಿದ್ದಾನೆ. ಅವನ್ ಬಗ್ಗೆ ವಿಚಾರಿಸೋದು ಬಿಡ್ವಾ? ಎಂಟೈರ್ ಹಾಸ್ಪಿಟಲ್ CCTV ಕ್ಯಾಮೆರಾ ಇದೆ, ಫುಟೇಜಸ್ ಚೆಕ್ ಮಾಡ್ತೀನಿ ಸರ್. ನೋಡ್ರಿ, ಆಲ್ರೆಡಿ ಅವರು ಪ್ರೊಫೆಷನಲ್ ಕಿಲ್ಲರ್ಸ್ ಅಂತ ಹೇಳ್ತಾ ಇದ್ದೀರಾ. ಇವತ್ತು ನನ್ನನ್ನು ಕೊಲ್ಲಕ್ ಬಂದವರು ನಾಳೆ ಅವನಿಗೆ ಏನಾದರೂ ತೊಂದರೆ ಕೊಡ್ಬೋದು. ಜಸ್ಟ್ ಲೀವ್ ಹಿಮ್ ಅಲೋನ್. ಓಕೆ ಸರ್. ಓಕೆ. ನೋಡಿದ್ಯಮ್ಮ, ಇದು ನಮ್ಮ ಜೀವನ. ಹೆಂಗೋ ಬಿಟ್ರಿ ಅವನ್ನ ಪಬ್ಲಿಕ್ ಪ್ಲೇಸ್ ನಲ್ಲಿ ಒಬ್ಬ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ರು ನೋಡ್ತಿರ್ಬೇಕಾದ್ರೆ ಅವನೊಬ್ಬ ಹೆಂಗೋ ಸೀನ್ಗೆ ಎಂಟ್ರ್ ಆದ. ಯಾರವನು? ಆ SP-ಗೂ ಅವನಿಗೂ ಏನ್ ಸಂಬಂಧ? ಗೊತ್ತಿಲ್ಲ ಅಣ್ಣ. ಅವನು ಕಾಮನ್ ಪಬ್ಲಿಕ್ ಇಲ್ಲ ನಮ್ಮ ಆಕ್ಟಿವಿಟೀಸ್ ನ ವಾಚ್ ಮಾಡ್ತಿರೋ ಅಂಡರ್ ಕವರ್ ಏಜೆಂಟ ಇಲ್ಲ ನನ್ನ ಆಪೋಸಿಟ್ ಗ್ಯಾಂಗ್ ಅವನ ಎಂಕ್ವೈರಿ ಮಾಡು. ವಿಚಾರಿಸ್ತೀನಿ. ಸಾಲ